ಅನಾದ್ಯನಂತಂ ಅವ್ಯಕ್ತಂ ವ್ಯಕ್ತಾನಾಮಾದಿಕಾರಣಂ ಆನಂದಬೋಧೈಕರಸಂ ತನ್ಮಹನ್ ಮನ್ಮಹೇ ಮಹಃ ಮಹಾಪದ್ಮವನಾಂತಸ್ಥೆ ಕಾರಣಾನಂದ ವಿಗ್ರಹೇ ಸರ್ವಭೂತಹಿತೆ ಮಾತಃ ಏಹ್ಯೇಹಿ ಪರಮೇಶ್ವರಿ. ನಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳುವಂತಹ ಪರಾವಿದ್ಯೆಯನ್ನು ಹೊಂದಲಿಕ್ಕಾಗಿ ಸದ್ಗುರುವಿನ ಅವಶ್ಯಕತೆ ಅಥವಾ ಮಹಾತ್ಮರ ಅವಶ್ಯಕತೆ ಹೇಳುವಂಥದ್ದು ಖಂಡಿತವಾಗಿ ಇರುವಂತಹದ್ದು. ಅಂತಹ ಸದ್ಗುರು ಅಥವಾ ಮಹಾತ್ಮರ ದರ್ಶನವನ್ನು ಮಾಡುವಂಥದ್ದು ಹೇಗೆ, ಅವರನ್ನು ಗುರುತಿಸುವಂಥದ್ದು ಹೇಗೆ ಅಂತ ಹೇಳಿದರೆ, ವಾಸ್ತವಿಕತೆಯಲ್ಲಿ ಸದ್ಗುರುವಿನ ನಾವು ಗುರುತಿಸಿಯೋ ಅಥವಾ ಅವರನ್ನು ಹುಡುಕಿಕೊಂಡು ಹೋಗಿ ನಾವು ಅವರಿಂದ ಜ್ಞಾನವನ್ನು ಪಡೀಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಹೇಗೆ ಗಂಡ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಣ್ಣ ತಂಗಿ, ಈ ರೀತಿಯಾದಂತಹ ಸಂಬಂಧಗಳು ಪೂರ್ವಜನ್ಮದ ಒಂದು ಋಣದಿಂದ ಹೇಗೆ ಉತ್ಪತ್ತಿ ಆಗ್ತದೆ ಅಂತ ಹೇಳ್ತಾರೆಯೋ, ಅದೇ ರೀತಿಯಲ್ಲಿ ಒಬ್ಬ ಸದ್ಗುರು ನಮಗೆ ಪ್ರಾಪ್ತವಾಗುವಂತಹದ್ದು ಕೂಡ ಒಂದು ಪೂರ್ವಜನ್ಮದ ಋಣ ಆಗಿರುವಂತಹದ್ದು. ಆದರೆ ಇಲ್ಲಿ ಈ ಗಂಡ ಹೆಂಡತಿ ಅಥವಾ ಪತಿ ಪತ್ನಿ, ತಂದೆ ತಾಯಿ, ಮಕ್ಕಳು ಅಥವಾ ಅಣ್ಣ ತಂಗಿ, ಈ ರೀತಿಯಾದಂತಹ ಸಂಬಂಧಗಳು ಕೇವಲ ಒಂದು ಜನ್ಮದ್ದು ಮಾತ್ರ ಆಗಿರುವಂತಹದ್ದು. ಯಾಕೆ ಅಂತಂದ್ರೆ, ಹಿಂದಿನ ಜನ್ಮದಲ್ಲಿ ಯಾರ್ಯಾರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಕಷ್ಟ ಅಥವಾ ಸುಖಗಳನ್ನು ಕೊಡುವಂತಹ ಒಂದು ಕರ್ಮಗಳು ಉತ್ಪತ್ತಿ ಆಗಿರುತ್ತದೆಯೋ ಅದರ ಆಧಾರದ ಮೇಲೆ ಈ ಜನ್ಮದಲ್ಲಿ ನಮ್ಮಿಂದ ಯಾರಿಗೆ ಎಷ್ಟು ಸುಖ ಅಥವಾ ಪ್ರೀತಿ, ಪ್ರೇಮ ಅಥವಾ ದುಃಖ, ವಿಯೋಗಗಳನ್ನು ಕೊಡುವಂತಹ ಒಂದು ನೋವು ಇತ್ಯಾದಿಗಳನ್ನು ಕೊಡುವಂತಹ ಒಂದು ಏನು ಋಣಗಳಿದ್ದಿರ್ತದೆಯೋ ಆ ಋಣಕ್ಕೋಸ್ಕರವಾಗಿ ಕೇವಲ ಒಂದು ಜನ್ಮದಲ್ಲಿ ಮಾತ್ರ ಅವರ ಸಂಬಂಧ ಹೇಳುವಂಥದ್ದು ಏರ್ಪಡುವಂಥದ್ದು. ಹಿಂದಿನ ಜನ್ಮದಲ್ಲಿ ಅವ್ರು ಯಾರೋ ಆಗಿದ್ರು, ಈ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಅವ್ರು ಯಾರೋ ಆಗಿದ್ರು, ನಾವ್ಯಾರೋ ಆಗಿದ್ರು, ಮುಂದಿನ ಜನ್ಮದಲ್ಲೂ ಕೂಡ ಅವ್ರು ಯಾರು ಆಗಬಹುದು, ನಾವ್ಯಾರು ಆಗಬಹುದು. ಆದರೆ ಕೇವಲ ಈ ಜನ್ಮದಕ್ಕೆ ಮಾತ್ರ ಸೀಮಿತವಾಗಿ ಆ ಸಂಬಂಧ ಹೇಳುವಂಥದ್ದು ಏರ್ಪಡುವಂಥದ್ದು. ಈ ಜನ್ಮದಲ್ಲಾದರೂ ಯಾವತ್ತೂ ಅವರ ನಮ್ಮ ಋಣ ಹೇಳುವಂತಹದ್ದು ಮುಗಿತದೆಯೋ ಆ ಸಂದರ್ಭದಲ್ಲಿ ಅವರು ಬೇರೆ ಆಗಿರ್ತಾರೆ, ನಾವು ಬೇರೆ ಆಗಿರುತ್ತೇವೆ, ಅಥವಾ ಭೂಲೋಕವನ್ನು ಬಿಟ್ಟು ಹೋಗುವಂತಹ ಒಂದು ವ್ಯವಸ್ಥೆ ಆಗಿರುತ್ತದೆ. ಆದರೆ ಒಬ್ಬ ಸದ್ಗುರುವಿನ ಋಣ ಹೇಳುವಂಥದ್ದು ಆ ರೀತಿ ಆಗುವಂಥದ್ದಲ್ಲ. ಒಬ್ಬ ವ್ಯಕ್ತಿಗೆ ಒಬ್ಬ ಗುರು ಹೇಳುವಂತಹದ್ದು ನಿರ್ಧಾರಿತವಾದ ಮೇಲೆ ಅವನು ಇಚ್ಛೆ ಪಡದೇ ಇರಲಿ, ಯಾವುದೇ ವ್ಯವಸ್ಥೆಯಲ್ಲಿದ್ರೂ ಕೂಡ ಆತನಿಗೆ ಮೋಕ್ಷ ಪ್ರಾಪ್ತವಾಗಬೇಕು ಅಂತೇಳಿ ಆದ್ರೆ ಆ ಸದ್ಗುರುವಿನ ಅನುಗ್ರಹ ಆಗಲೇಬೇಕು. ಅವನು ಉದ್ಧಾರ ಆಗಬೇಕು ಅಂತ ಹೇಳಾದಾಗ ಅದೇ ಸದ್ಗುರುವಿನಿಂದ ಆಗಬೇಕು, ಬೇರೆ ಯಾವ ಸದ್ಗುರುವಿನಿಂದ ಕೂಡ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಗುರುವಿನನ್ನ ಹುಡುಕಿದ ಮಾತ್ರಕ್ಕೆ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೊಂದು ಉದಾಹರಣಾರ್ಥವಾಗಿ ಒಂದು ಕಥೆಯನ್ನು ಹೇಳಬೇಕು ಅಂತಂದ್ರೆ, ಕೋಲ್ಕತ್ತಾದಲ್ಲಿ ಒಬ್ಬರು ಲಾಹಿಡಿ ಮಹಾಶಯ ಹೇಳುವಂತವರು ಉದ್ಯೋಗವನ್ನು ಮಾಡ್ತಾ ಇರ್ತಾರೆ. ಅನೇಕ ಬಹಳ ವರ್ಷಗಳಿಂದ ಅದೇ ಕ್ಷೇತ್ರದಲ್ಲೇ ಉದ್ಯೋಗವನ್ನು ಮಾಡ್ತಾ ಇರ್ತಾರೆ. ದಿಢೀರನೆ ಒಂದೇ ಸರಿ ಅವರಿಗೆ ಉತ್ತರ ಭಾರತದ ಕಡೆಗೆ ಅವರಿಗೆ ವರ್ಗಾವಣೆ ಆಗಿಬಿಡುತ್ತದೆ. ಸಾತ್ವಿಕವಾಗಿರ್ತಕ್ಕಂತಹ ವ್ಯಕ್ತಿ, ನಿರಂತರವಾಗಿ ಧರ್ಮದಲ್ಲಿ ಶ್ರದ್ಧೆ ಇದ್ದಂಥವರು, ಧಾರ್ಮಿಕ ಉಪಾಸನೆಗಳನ್ನು ಮಾಡ್ತಾ ಇರುವಂತಹ ವ್ಯಕ್ತಿ ಆಗಿರ್ತಾರೆ ಅವರು. ದಿಢೀರನೆ ಅವರಿಗೆ ಉತ್ತರ ಭಾರತದ ಕಡೆಗೆ ವರ್ಗಾವಣೆ ಆದ ತಕ್ಷಣ ಅವರಿಗೆ ಬಹಳ ಸಂಕಟ ಆಗ್ತದೆ ಮನಸ್ಸಿನಲ್ಲಿ. ಯಾಕಂತಂದ್ರೆ ಬಹಳ ಕಾಲದಿಂದ ಒಂದೇ ಜಾಗದಲ್ಲಿ ಮಾಡ್ತಾ ಇರುವಂತವ್ರು ಅಷ್ಟು ದೂರ ಹೋಗಿ ನಾನು ಉದ್ಯೋಗ ಮಾಡ್ಲಿಕ್ಕೆ ಹೋಗ್ಬೇಕಲ್ಲ ಅಂತೇಳಿ. ಆದ್ರೆ ಅನಿವಾರ್ಯ ಪರಿಸ್ಥಿತಿಯಿಂದಾಗಿ ಉತ್ತರ ಭಾರತಕ್ಕೆ ಹೋಗ್ತಾರೆ. ಅಲ್ಲಿ ಹೋದ್ರೆ ಒಂದು ಆಫೀಸಿನ ವ್ಯವಸ್ಥೆಗಳು ಸರಿ ಇಲ್ಲ, ಕೆಲಸಗಳಿಲ್ಲ, ಬಹಳ ಬೇಜಾರಾಗ್ತದೆ. ಹಾಗೆ ಅಲ್ಲಿ ಹೋಗಿ ಅನಿವಾರ್ಯ ಡ್ಯೂಟಿಗೆ ಜಾಯಿನ್ ಆಗ್ತಾರೆ. ಜಾಯಿನ್ ಆಗಿ ಒಂದು 4-5 ದಿವಸಕ್ಕೆ ಒಮ್ಮೆ ಹೇಗಂದ್ರೂ ಆಫೀಸಲ್ಲಂತೂ ಯಾವುದೇ ಕೆಲಸ ಇಲ್ಲ, ಒಮ್ಮೆ ಹಿಮಾಲಯ ಪ್ರದೇಶಗಳನ್ನು ಒಮ್ಮೆ ಓಡಾಡ್ಕೊಂಡ್ ಬರುವ ಅಂತ ಹೇಳಿ, ಪರ್ವತ ಪ್ರದೇಶಗಳನ್ನು ಓಡಾಡ್ಕೊಂಡ್ ಬರುವ ಅಂತ ಹೇಳಿ ಹೋಗ್ತಾರೆ. ಹೋಗಿ ಸುಮಾರೆಲ್ಲ ಅಡ್ಡಾಡಿ ಆದ್ಮೇಲೆ ಸಂಜೆಯ ಸಮಯದಲ್ಲಿ ಇನ್ನೇನು ಮರಳಿ ಬರಬೇಕು ಅಂತ ಸಂದರ್ಭದಲ್ಲಿ ಮೇಲ್ಗಡೆಯಿಂದ ಯಾರೋ ಒಬ್ರು ಲಹಾಡಿ ಮಹಾಶಯ ಅಂತ ಹೇಳಿ ಕರೆದಿದ್ದು ಕೇಳ್ತದೆ. ತಿರುಗಿ ನೋಡ್ತಾರೆ, ಇದರಾವು ಅಂತ ಹೇಳ್ತಾರೆ. ಇವರು ಇಲ್ಲಿ ಯಾರು, ನನ್ನ ಹೆಸರನ್ನ ಹೇಳಿ ಕರೆಯುವಂತವ್ರು, ನನ್ನನ್ನು ಇಷ್ಟೊಂದು ಪರಿಚಯ ಇದ್ದಂಥವ್ರು ಯಾರು ಅಂತೇಳಿ ಬಹಳ ಆಶ್ಚರ್ಯದಿಂದ ಹೋಗ್ತಾರೆ ಮೇಲ್ಗಡೆ ಇದ್ದಲ್ಲಿ ಅವರು ಹೋಗಿದ ತಕ್ಷಣ ಅವರು ಬಹುತೇಕ ಒಂದು 35-40 ವರ್ಷದ ಪ್ರಾಯದವ್ರ ರೀತಿ ಕಾಣಿಸ್ತಾರೆ ನೋಡ್ಲಿಕ್ಕೆ. ಇವರು ಕೂಡ ಬಹುತೇಕ ಅದೇ ಏಜಿನವ್ರು ಇದ್ದಿರ್ತಾರೆ. ಹೋಗಿ ಅವರನ್ನ ಯಾಕೆ ಕರೆದಿರಿ ಏನು ಅಂತೇಳಿ ಕೇಳ್ತಾರೆ. ಕರೆದ ಮೇಲೆ ಇವ್ರನ್ನ ಒಂದು ಗುಹೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅವರು ಏನ್ ಕರೆದಂತಹ ವ್ಯಕ್ತಿ ಏನಿದಾರಲ್ಲ ಆ ಮಹಾತ್ಮರು ಇವರನ್ನ ಒಂದು ಗುಹೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಯೇ ಸಬ್ ಕ್ಯಾ ಹೇ ಅಂತೇಳಿ ಕೇಳ್ತಾರೆ.
ಅಲ್ಲಿ ಕಮಂಡಲು ಮತ್ತು ದಂಡ ಮತ್ತು ಆಸನ ಇತ್ಯಾದಿ ವಸ್ತುಗಳಿದ್ದಿರ್ತದೆ. ಅದೆಲ್ಲ ತೋರಿಸ್ಕೊಂಡು ಕೇಳ್ತಾರೆ, "ಯೇ ಸಬ್ ಕ್ಯಾ ಹೈ?" ಅಂತೇಳಿ. "ಯೇ ಸಬ್ ಇದು ದಂಡ, ಆಸನ ಮತ್ತೆ ಇದು ಕಾಣಿಸ್ತಾ ಇದೆ, ಜಪಸ್ಸರ ಈ ರೀತಿಯಾಗಿ ಕಾಣಿಸ್ತಾ ಇದೆ" ಅಂತ ಹೇಳ್ತಾರೆ ಇವರು. ಅವಾಗ "ಕಿಸ್ಕಾ ಹೈ ಯೇ ಸಬ್?" ಅಂತ ಕೇಳ್ತಾರೆ. "ನಹಿ ಪತಾ" ಅಂತ ಹೇಳ್ತಾರೆ ಇವರು. ನನಗೆ ಯಾರ್ದು ಅಂತೇಳಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವಾಗ ಸಹಜವಾಗಿ ಅವರನ್ನ ಆ ಲಾಹಡಿ ಮಹಾಶಯಗಳವರನ್ನ ಆ ಮಹಾತ್ಮರ ಸ್ಪರ್ಶನ ಮಾಡ್ತಾರೆ. ಸ್ಪರ್ಶ ಮಾಡ್ತಾ ಇದ್ದ ಹಾಗೇನೆ ಇವರಿಗೆ ಅಷ್ಟು ನೆನಪಿಗೆ ಬಂದ್ಬಿಡುತ್ತದೆ. ನೆನಪಿಗೆ ಬಂದು "ಯೇ ಸಬ್ ಮೇರಾ ಹೈ" ಅಂತ ಹೇಳ್ತಾರೆ ಇವರು. "ಆಪ್ ಹಿ ಮೇರಾ ಗುರು ಹೇ" ಅಂತ ಹೇಳ್ತಾರೆ. ಅವರಿಗೆ ಎಲ್ಲದೂ ನೆನಪು ಬಂದ್ಬಿಡುತ್ತದೆ. ಅವಾಗ ಹೇಳ್ತಾರೆ ಆ ಮಹಾತ್ಮರು, "ಹಿಂದಿನ ಜನ್ಮದಲ್ಲಿ ನೀನು ಇನ್ನೇನು ಸಾಧನೆ ಮುಗಿಲಿಕ್ಕೆ 12 ದಿವಸ ಇದ್ದಾಗ ನೀವು ತೀರ್ಕೊಂಡಿದ್ದೆ. ಹಾಗಾಗಿ ಇದೆಲ್ಲ ಸಾಮಗ್ರಿಗಳು ಅಲ್ಲೇ ಇದೆ. ನೀನು ಗರ್ಭದಲ್ಲಿದ್ದ ಇದ್ದ ಕ್ಷಣವನ್ನು ನಾನು ನೋಡ್ತಾ ಇದ್ದೆ. ನೀ ಚಿಕ್ಕಂದ್ರಿಂದ ಆಡ್ತಾ ಇರುವಂತಹ ಸಮಯದಲ್ಲೂ ಕೂಡ ನಿನ್ನನ್ನು ನಾನು ನೋಡ್ತಾ ಇದ್ದೆ. ನೀ ಬೆಳೀತಾ ಇರುವಂತ ಸಮಯವನ್ನು ಕೂಡ ನಾನು ನೋಡ್ತಾ ಇದ್ದೆ. ಆದರೆ ನಿನ್ನ ಕರ್ಮದ ಸಂಗ್ರಹ ಹೇಳುವಂಥದ್ದು 35 ವರ್ಷದವರೆಗೆ ನಿನ್ನ ಇಲ್ಲಿ ತರುವಂತ ವಿಧಿ ಇರಲಿಲ್ಲ. ಹಾಗಾಗಿ ಅದರಲ್ಲಿ ಹಸ್ತಕ್ಷೇಪ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಲ್ಲಿಯವರೆಗೆ ನಾನು ಕೂಡ ಕಾಯ್ಬೇಕಾಯ್ತು. ಯಾವತ್ತು ನಿನಗೆ 35 ವರ್ಷ ದಾಡತೋ ಅವಾಗ ನಿನ್ನನ್ನು ಇಲ್ಲಿಗೆ ವರ್ಗಾವಣೆ ಮಾಡುವಂತೆ ನಿನ್ನ ಮೇಲಧಿಕಾರಿಗೆ ಪ್ರೇರಣೆ ಕೊಟ್ಟವನೇ ನಾನು ಅಂತ ಹೇಳ್ತಾರೆ ಮಹಾತ್ಮರು. ಹೇಳಿ ಅವರಿಗೆ ಉಪದೇಶ ಇತ್ಯಾದಿಗಳನ್ನು ಕೊಡ್ತಾರೆ. ಅಷ್ಟು ಮಾಡಿ ಅವರಿಗೆ ಹೇಳ್ತಾರೆ, ಅವರು ಈ ಪತಿ ಪತ್ನಿ ಇತ್ಯಾದಿ ಸಂಬಂಧಗಳ ಋಣಗಳೇನಿರ್ತವೆ ಕೇವಲ ಒಂದು ಜನ್ಮಕ್ಕೆ ಮಾತ್ರ ಇರುವಂತಹದ್ದು. ಆದರೆ ಗುರುವಿನ ಋಣ ಹೇಳುವಂಥದ್ದು ಎಲ್ಲಿಯವರೆಗೆ ಶಿಷ್ಯ ಉದ್ಧಾರವಾಗ್ತಾನೋ ಅಲ್ಲಿಯವರೆಗೂ ಕೂಡ ಆ ಋಣ ಹೇಳುವಂಥದ್ದು ಇದ್ದಿರ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕೂಡ ಒಮ್ಮೆ ಆದರೂ ಅಂತಹ ಒಬ್ಬ ಸದ್ಗುರು, ಅವರದೇ ಗುರು ಅವರಿಗೆ ಪ್ರಾಪ್ತವಾಗಿಯೇ ಆಗ್ತಾರೆ. ಆದರೆ ಎಲ್ಲರಿಗೂ ಈ ರೀತಿಯಾಗಿ ಏನು ಲಾಹಡಿ ಮಹಾಶರಿಗೆ ಆ ರೀತಿಯಾಗಿ ಗುರು ಕರೆದು ಅವರಿಗೆ ಮೋಕ್ಷ ಕೊಡುವಂತಹ ಒಂದು ಜ್ಞಾನವನ್ನು ಕೊಡುವಂತಹ ಒಂದು ಏನು ಉಪದೇಶವನ್ನು ಮಾಡಿದ್ರು ಆ ರೀತಿ ಆಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂತಂದ್ರೆ ಅವರವರ ಕರ್ಮಕ್ಕನುಸಾರವಾಗಿ, ಅವರವರ ಯೋಗ್ಯತೆಗನುಸಾರವಾಗಿ, ಅವರು ಹಿಂದಿನ ಜನ್ಮದಲ್ಲಿ ಎಷ್ಟು ಸಾಧನೆಯನ್ನು ಮಾಡಿದ್ದಾರೆ ಹೇಳುವಂತಹ ಒಂದು ವ್ಯವಸ್ಥೆ, ಅದನ್ನು ಅವಲಂಬಿಸಿ ಮತ್ತು ಇವರ ಸಾಧನಾ ವ್ಯವಸ್ಥೆ ಯಾವ ರೀತಿಯಾಗಿದೆ ಹೇಳುವಂಥದ್ದು, ಮತ್ತು ಈ ಜನ್ಮದಲ್ಲಾದರೂ ಕೂಡ ಅವರ ಮನೋಬುದ್ಧಿಗಳು ಯಾವ ರೀತಿಯಾಗಿದೆ ಇದೆಲ್ಲದನ್ನು ಆಧರಿಸಿ ಅವರಿಗೆ ಆ ರೀತಿಯಾದಂತಹ ಒಂದು ಪಾತ್ರವನ್ನು ಆಧರಿಸಿ ಅವರಿಗೆ ಆ ಒಂದು ಯೋಗ್ಯತೆಯ ಮೇಲೆ ಅವರಿಗೆ ಅಧಿಕಾರ ಹೇಳುವಂಥದ್ದು ಸಿಗುವಂಥದ್ದು. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸದ್ಗುರು ಸಿಕ್ಕಿರ್ತಾನೆ. ಅವರು ಆಸುಪಾಸುಗಳಲ್ಲೇ ಆತ ಇದ್ದಿರ್ತಾನೆ, ಅಥವಾ ಎಲ್ಲೋ ಒಂದು ಕ್ಷೇತ್ರದಲ್ಲಿ ಇದ್ದಿರ್ತಾನೆ. ಯಾವುದೋ ಒಂದು ಜೀವನದ ಒಂದು ದಿವಸವಾದರೂ ಕೂಡ ಆ ಸದ್ಗುರುವಿನ ದರ್ಶನ ಹೇಳುವಂಥದ್ದು ಪ್ರತಿ ಜನ್ಮದಲ್ಲೂ ಖಂಡಿತವಾಗಿಯೂ ಆಗ್ತದೆ. ಆದರೆ ನಾವು ಅದರನ್ನ ಇಚ್ಛೆ ಪಟ್ಟು ಅದರ ಹಿಂದೆ ಹೋಗುವಂತಹ ಒಂದು ಯೋಚನೆ ಹೇಳುವಂಥದ್ದು ನಮಗೆ ಬಂದಿರೋದಿಲ್ಲ. ಯಾಕೆ ಬಂದಿರೋದಿಲ್ಲ ಅಂತಂದ್ರೆ ನಾವು ಆ ರೀತಿಯಾಗಿರ್ತಕ್ಕಂತಹ ಧರ್ಮ ಶ್ರದ್ಧೆ, ಧಾರ್ಮಿಕ ಕರ್ಮಗಳು, ಪುಣ್ಯ ಸಂಗ್ರಹ ಹೇಳುವಂಥದ್ದು ನಮ್ಮಲ್ಲಿ ಕಡಿಮೆ ಇದ್ದಿರ್ತದೆ. ಹಾಗಾಗಿ ನಮಗೆ ಸದ್ಗುರುವಿನ ಒಂದು ಪ್ರಾಪ್ತವಾಗಬೇಕು ಅಂತೇಳಿ ಅದು ನಾವೇನು ಮಾಡಬೇಕು ಅಂತಂದ್ರೆ ನಿರಂತರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಂತಹದ್ದು, ಧರ್ಮಯುತವಾಗಿರ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು, ಪುಣ್ಯ ಕರ್ಮಗಳನ್ನು ಮಾಡ್ತಾ ಇರುವಂಥದ್ದು. ಈ ರೀತಿಯಂತಹ ಪುಣ್ಯ ಕರ್ಮಗಳನ್ನು ಮಾಡ್ತಾ ಇದ್ದಾಗಂತಹ ಒಂದು ಪುಣ್ಯ ಸಂಗ್ರಹದಿಂದ ನಮಗೆ ಸದ್ಗುರುವಿನ ಪ್ರಾಪ್ತಿ ಹೇಳುವಂತಹದ್ದು ಆಗ್ತದೆ. ಆದರೆ ಅನೇಕ ಜನರಿಗೆ ಸದ್ಗುರುವಿನ ದರ್ಶನ ಪ್ರತಿ ಜನ್ಮದಲ್ಲೂ ಅವರಿಗೆ ಖಂಡಿತವಾಗಿಯೂ ಆಗೇ ಆಗ್ತದೆ ಹೇಳುವಂಥದ್ದು ಹೇಳಿ ಆಯ್ತು. ಆದರೆ ಅದು ಆದಾಗ ಅವರೇ ನಮ್ಮ ಸದ್ಗುರು ಅಂತ ಹೇಳಿ ಮುಂದೆ ಹೋಗೋದಿಲ್ಲ. ಯಾಕೆ? ಎಷ್ಟೋ ಮಂದಿ ಮುಂದೆ ಹೋಗೋದಿಲ್ಲ, ಅಲ್ಲಿಗೆ ನಿಂತು ಮತ್ತೆ ಪುನಃ ಬಂದಿರ್ತಾರೆ. ಅಥವಾ ಅವರ ಪುಣ್ಯ ಸಂಗ್ರಹ ಆ ಮಟ್ಟಕ್ಕೆ ಆಗಿರೋದಿಲ್ಲ. ಅರ್ಥಾತ್ ಆ ಪುಣ್ಯ ಸಂಗ್ರಹ ಆ ಮಟ್ಟಕ್ಕೆ ಆಗೋದಿದ್ದು ನಾವು ಏನನ್ನು ಮಾಡಬೇಕು? ಆ ಸದ್ಗುರು ನಮಗೆ ಪ್ರಾಪ್ತವಾದಾಗ ಅವರನ್ನು ಅವಲಂಬಿಸಿ ಅವರ ಸೇವೆ ಮಾಡಲಿಕ್ಕೆ ನಾವು, ಅಥವಾ ಅವರನ್ನ ದರ್ಶನಕ್ಕೋ ಅಥವಾ ಅವರಿಂದ ಉಪದೇಶ ತಗೊಳ್ಳುವಂತಹ ವ್ಯವಸ್ಥೆಗೆ ಹೋಗೋದಿದ್ರೆ ಹೇಗೆ ಹೋಗಬೇಕು? ಯಾಕೆಂತಂದ್ರೆ ಈಗ ಅನೇಕ ಮಂದಿಗೆ ಗುರು ಅವರಾಗಿದ್ದೇ ಕರೆದುಕೊಟ್ಟಿರ್ತಾರೆ. ಕೆಲವು ಮಂದಿಗೆ ಗುರು ಹೇಳುವಂಥವನು ದರ್ಶನ ಮಾತ್ರ ಸಿಕ್ಕಿರ್ತದೆ, ಅಥವಾ ಶಬ್ದ ಶ್ರವಣ ಮಾತ್ರ ಸಿಕ್ಕಿರ್ತದೆ ಹೊರತು ಆದರೆ ಮುಂದಿನ ವ್ಯವಸ್ಥೆಗಳು ಅವರಿಗೆ ಸಿಕ್ಕಿರೋದಿಲ್ಲ. ಹಾಗಾದ್ರೆ ಅಂತಹ ವ್ಯವಸ್ಥೆಗೂ ನಾವು ಹೋಗ್ಲಿಕ್ಕೆ ಯಾವ ರೀತಿಯಾಗಿ ಸಿದ್ಧವಾಗಬೇಕು, ಅಂತಹ ಗುರುವನ್ನು ಹೇಗೆ ಆಶ್ರಯಿಸಬೇಕು, ನಾವು ಹೇಳುವಂತಹ ವಿಷಯವನ್ನ ನಾಳೆ ಈ ದಿವಸ ನೋಡೋಣ.